ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಅರಕೇರಿ ಅಮೋಘ ಸಿದ್ಧರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಅರಕೇರಿಯ ಅಮೋಘ ಸಿದ್ಧರು ಏನು ಅರಕೇರಿ ಭಾಗಕ್ಕೆ ಬಂದಿದ್ರು, ಅಲ್ಲಿ ನೆಲೆ ನಿಂತ ನಂತರ ಒಂದು ಘಟನೆ ನಡೀತು. ಅವರು ದಿನಾಲೂ ಮಧ್ಯರಾತ್ರಿ ಎದ್ದು ಸ್ನಾನಾದಿ ಕ್ರಿಯೆಗಳನ್ನು ಮುಗಿಸಿ ಹೋಮದ ಕಂಬಳಿ, ಸೀತಾಳ ಬಿಂದಿಗೆಯನ್ನು ಹೆಗಲ ಮೇಲಿಟ್ಟುಕೊಂಡು ನೇಮದ ಬೆತ್ತವನ್ನು, ಹೂಪತ್ರೆಯನ್ನು ತೆಗೆದುಕೊಂಡು ಭಕ್ತಿಯಿಂದ ಶಿವಪುರದ ಹಟ್ಟಿಗೆ ಸೋಮಲಿಂಗ ದೇವರ, ಗುರು ಸೋಮಲಿಂಗ ದೇವರ ಪೂಜೆಗಾಗಿ ಹೋಗ್ತಾ ಇದ್ರು. ಶಿವಪುರದ ಹಟ್ಟಿ ಅಂತಂದ್ರೆ ಅದು ಮಕಣಾಪುರ, ಮಾಯದ ಮಕಣಾಪುರ ಅಂತ ಹೇಳಿ ಕರೀತಾರೆ ಅದಕ್ಕೆ. ಆ ಮಕಣಾಪುರಕ್ಕೆ ಶಿವಪುರ ಅಂತ ಹೇಳಿ ಕರಿತಿದ್ರು. ಅಲ್ಲಿ ಗುರುವಿನ ಪೂಜೆಗಾಗಿ ಅಮೋಘ ಸಿದ್ಧರು ಹೋಗ್ತಿದ್ರು. ಇನ್ನ ಈ ಗುರು ಪೂಜೆಗಾಗಿ ಹೋಗ್ಬೇಕಾದ್ರೆ ಅಲ್ಲಿ ಆ ಶಿವಪುರದಲ್ಲಿ ನೋಡ್ರಿ, ಸೋಮಲಿಂಗ ದೇವರು ಏನಿದ್ರು, ಗುರು ಸೋಮಲಿಂಗ ದೇವರು ಗೊಬ್ಬರದೊಳಗಿಂದ ಪ್ರಕಟ ಆಗ್ತಿದ್ರು. ಆ ಗೊಬ್ಬರದೊಳಗಿಂದ ಒಂದು ಹೊಂಬೆಳಕು ಬಂದು ಎಲ್ಲ ಕಡೆ ಪಸರಿಸ್ತಾ ಇತ್ತು. ಭಕ್ತಿಯಿಂದ ಇವರು ಗುರು ಸೇವೆಯನ್ನ, ಪೂಜೆಯನ್ನ ಮಾಡಿ ಹೋದ ನಂತರ ಸೋಮಲಿಂಗ ದೇವರು ಅಲ್ಲೇ ಮಾಯವಾಗಿ ಹೋಗ್ತಿದ್ರು. ಹಿಂಗೆ ಶಿವಪುರದಲ್ಲಿ ದಿನಾಲು ನಡೆಯೋದು. ಅಲ್ಲೊಂದು ಮನೆತನ ಇತ್ತು, ನರೋಟಿ ನಾಗರಾಯ ಅಂಥೇಳಿ. ನರೋಟಿ ನಾಗರಾಯನ ಹೆಂಡತಿ ಸತಿ ನಾಗಬಾಯಿ. ಅವರಿಗೆ 3 ಜನ ಮಕ್ಕಳು, ಕೃಷ್ಣಪ್ಪ, ಹೊನ್ನಪ್ಪ ಮತ್ತು ಪದ್ಮಾಬಾಯಿ. ಬಹಳ ಒಳ್ಳೆಯ ಸುಸಂಸ್ಕೃತ ಕುಟುಂಬ, ಸುಸಂಸ್ಕೃತ ಮಕ್ಕಳು, ಬಹಳ ಅನ್ಯೋನ್ಯವಾದ ಕುಟುಂಬ. ಇನ್ನ ಗೊಬ್ಬರಗುಂಡಿಯಿಂದ ಏನು ಸೋಮಲಿಂಗ ದೇವರು ಉದ್ಭವ ಆಗ್ತಿದ್ರು, ಅದು ನಾಗರಾಯನ ಹಿತ್ತಲದ ಗೊಬ್ಬರ ಗುಂಡಿಯಾಗಿತ್ತು. ಇನ್ನ ಅಲ್ಲಿ ಉದ್ಭವವಾದಂತಹ ಲಿಂಗಕ್ಕೆ ಪೂಜೆ ಎಲ್ಲ ಮಾಡಿ ಅಮೋಘ ಸಿದ್ಧರು ಬರೋರು. ಆ ಲಿಂಗ ಮಾಯವಾದ ನಂತರ ಆ ಲಿಂಗಕ್ಕೆ ಹತ್ತಿದ ಏನು ಗೊಬ್ಬರ ಬೆಳೆತಿತ್ತಲ್ಲ, ಆ ಗೊಬ್ಬರಗಳೆಲ್ಲ ಮುತ್ತು ರತ್ನ ಹವಳಗಳಾಗಿ ಅವು ಅಲ್ಲಿ ಬಿದ್ದಿರ್ತಿತ್ತು. ದಿನಾಲೂ ನಾಗರಾಯ ಏನು ಮಾಡ್ತಿದ್ದ ಅಂತಂದ್ರೆ, ಆ ಎಲ್ಲ ಮುತ್ತು ರತ್ನ ಹವಳಗಳನ್ನು ತಗೊಂಡು ಅದನ್ನ ಮಾರಿ ಬಹಳ ಶ್ರೀಮಂತಾಗಿದ್ದ. ಯಾರಿಗೂ ಈ ವಿಚಾರವನ್ನ ಹೇಳಿಲ್ಲಾಗಿದ್ದ. ಯಾಕಂದ್ರೆ ಅವನ ಹಿತ್ತಲದೊಳಗೆ ಇದೊಂದು ಘಟನೆ ನಡೀತದ. ಆದ್ರೆ ಅಲ್ಲಿ ಶಿವಲಿಂಗ ಐತಿ, ಅಲ್ಲಿ ಪೂಜೆಗೆ ಅಮೋಘ ಸಿದ್ಧರು ಬರ್ತಾರೋ ಅದು ಯಾವುದೋ ವಿಚಾರ ಗೊತ್ತಿಲ್ಲ. ದಿನ ಎದ್ದು ಗೊಬ್ಬರ ಹಾಕುವಂತ ಸಂದರ್ಭದೊಳಗೆ ಅಲ್ಲಿ ಆ ರತ್ನ ಮತ್ತು ಹವಳಗಳನ್ನ ನೋಡಿ ಆರಿಸ್ಕೊಂಡು ಬರ್ತಿದ್ದ. ಇದು ಹೀಗೆ ನಡೀತಾ ಇತ್ತು. ಒಂದು ದಿವಸ ಪದ್ಮಾದೇವಿ ಅಥವಾ ಏನು ಪದ್ಮಾಬಾಯಿ ಇದ್ದಳು ಮಗಳು, ಅವಳಿಗೆ ರಾತ್ರಿ ಎಚ್ಚರ ಆಯ್ತು. ಎಚ್ಚರ ಆದಾಗ ಅವಳು ಬಂದ ಮನೆಯೊಳಗೆ ನೀರು ಕುಡಿಬೇಕು ಅಂತ ಹೇಳಿ ಎದ್ದು ಎಚ್ಚರ ಆಗಿತ್ತು ಅವಳಿಗೆ. ಆ ಸಂದರ್ಭದೊಳಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂತಹ ಈ ಪಂಚಾಕ್ಷರಿ ಮಂತ್ರ ಏನದ ಇದು ಕೇಳಿಸ್ತಾ ಇತ್ತು. ಏನಿದು ರಾತ್ರಿ ಈ ಸಮಯದಲ್ಲಿ ಪಂಚಾಕ್ಷರಿ ಮಂತ್ರ ಕೇಳಿಸಲಾಕತ್ತೈತಿ ಅಂಥೇಳಿ ಪದ್ಮಾಬಾಯಿ ಅಥವಾ ಪದ್ಮಾದೇವಿ ಏನಿದ್ಲು ಹೊರಗಡೆ ಬಂದು ನಿಧಾನಕ್ಕೆ ಬಗ್ಗಿ ನೋಡಿದ್ಲು. ಅವಾಗ ಅಮೋಘ ಸಿದ್ಧರು ಲಿಂಗಕ್ಕೆ ಪೂಜೆಯನ್ನ ಮಾಡ್ಲಿಕ್ಕತ್ತಾರ. ಪದ್ಮಾದೇವಿಗೂ ಒಂದು ರೀತಿ ಆಶ್ಚರ್ಯ,
ಇಷ್ಟು ದಿವಸ ಆಯ್ತು ನಮ್ಮ ಈ ಜಾಗದೊಳಗ ಲಿಂಗ ಇಲ್ಲಾಗಿತ್ತು, ಇದು ಎಲ್ಲಿದು ಬಂತ ಲಿಂಗಿದು ಅಂತ ಹೇಳಿ ಅವಳಿಗೂ ಕೂಡ ಒಂದು ಆಶ್ಚರ್ಯ. ಅಮೋಘ ಸಿದ್ಧರು ಪೂಜೆಯನ್ನ ಮಾಡೋದನ್ನ ಪದ್ಮಾದೇವಿ ನೋಡ್ಕೊಂತ ನಿಂತು ಅವಳಿಗೆ ಒಂದು ಆಸೆ ಮೂಡಿತು. ಏನು ಅಂತಂದ್ರ ರೂಪವತಿ ಆದಂತಹ ಈ ಪದ್ಮಾದೇವಿಗೆ ಬಂದಂತಹ ಆಸೆ, ಮದುವೆ ಆದ್ರೆ ಇವನನ್ನೇ ಮದುವೆ ಆಗಬೇಕು ಅನ್ನುವಂಥದ್ದು. ಅಂಥದ್ದೊಂದು ಆಸೆ ಮೂಡಿತು. ಅಮೋಘ ಸಿದ್ಧರ ಪೂಜೆಯನ್ನು ಮುಗಿಸ್ಕೊಂಡು ಹೋದ್ರು. ಮತ್ತೆ ಯಥಾ ಪ್ರಕಾರ ಲಿಂಗ ಮಾಯ. ಆವಾಗ ಪದ್ಮಾದೇವಿಗೆ ಈ ಆಸೆ ಬಹಳ ಬೇರೋರಿತು. ಇಂಥ ಮಹಿಮಾ ಪುರುಷ ನಮ್ಮ ಹಿತ್ತಲಿನಲ್ಲಿ ಬಂದು ಪೂಜೆ ಮಾಡ್ಲಿಕ್ಕತ್ತಾನ, ಇದನ್ನ ನಾ ಇಷ್ಟು ದಿವಸ ನೋಡೇ ಇಲ್ಲಲ್ಲ, ಎಂಥ ಅದ್ಭುತ ಇದು. ನಾ ಇಂಥ ಮಹಿಮಾ ಪುರುಷನನ್ನ ಮದುವೆ ಆಗಲೇಬೇಕು ಅಂಥೇಳಿ ಅವಳ ಮನಸ್ಸಿನಲ್ಲಿ ಈ ವಿಚಾರ ಬಹಳ ಗಾಢವಾಗಿ ಬೇರೋರಿತು. ಇದಾದ ನಂತರ ನೋಡ್ರಿ, ಇದೇ ಸಂದರ್ಭದೊಳಗೆ ನಾಗರಾಯನಿಗೆ ಶ್ರೀಮಂತಿಕೆ, ಬಹಳ ಶ್ರೀಮಂತಿಕೆ ಬಂದ್ಬಿಡ್ತು. ಎಷ್ಟು ಶ್ರೀಮಂತ ಅಂತಂದ್ರೆ ದಿನಾಲು ಮುತ್ತರತ್ನ ಅಂದ್ರೆ ಏನ್ರಿ ಅದು, ಎಷ್ಟು ಹಣ ಗಳಿಸ್ಬೋದು ಅವನು. ನಾಗರಾಯ ಸಾಕಷ್ಟು ಭೂಮಿಯನ್ನ ಗಳಿಸಿದ, ದೊಡ್ಡ ಶ್ರೀಮಂತ ಆದ. ಶಿವಪುರದ ಹಟ್ಟಿಯೊಳಗೆ ಅಷ್ಟೇ ಅಲ್ಲದೆ ತುರ್ಬೇನ್ ಹಟ್ಟಿ, ನೀಲಗಿರಿ ಹಟ್ಟಿ, ಶಿವಪಾದ ಹಟ್ಟಿ, ಶಿರಕನ ಹಟ್ಟಿ, ತಿಪ್ಪೇರಾಯನ ಹಟ್ಟಿ, ಗುಂದ್ಯಾನ ಹಟ್ಟಿ, ಹಿಂಗ ಆ ಸುತ್ತಮುತ್ತಲು ಇರುವಂತಹ 7 ಊರಿಗೆಲ್ಲ ಜನರಿಗೆ ಧನ ಸಹಾಯ ಮಾಡುವುದು, ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಹಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ. ಅವ ಎಲ್ಲ ಜನರು ಈ 7 ಊರಿಗೆ ಇಷ್ಟು ದೊಡ್ಡ ಶ್ರೀಮಂತ ಯಾರೂ ಇಲ್ಲ ಅಂತ ಹೇಳಿ ನಾಗರಾಯನನ್ನ 7 ಊರ ಗೌಡನನ್ನಾಗಿ ಮಾಡ್ರು. ಆ 7 ಊರಿಗೆ ಇವನೇ ದೊಡ್ಡ ಗೌಡ, ಇವನೇ ಶ್ರೀಮಂತ ವ್ಯಕ್ತಿ ಆದ ನಾಗರಾಯ. ಆ ಸಂದರ್ಭದಲ್ಲಿ ಯಾವುದೇ ಊರೊಳಗ ನ್ಯಾಯ ಬಂದರೂ ನ್ಯಾಯ ಬಗೆಹರಿಸೋದು ಇವನ ಕೆಲಸ ಆಗಿತ್ತು. ಅಷ್ಟು ದೊಡ್ಡ ವ್ಯಕ್ತಿ ಆದ. ಇನ್ನ ನಾಗರಾಯನ ಮಗಳೇನಿದ್ಲು ಈ ಪದ್ಮಾಬಾಯಿ ಅಥವಾ ಪದ್ಮಾದೇವಿ ವಯಸ್ಸಿಗೆ ಬಂದಾಳ. ಅವಳ ವಿಚಾರವನ್ನ ಮಾಡ್ಲಿಕ್ಕೆ ಶುರು ಮಾಡಿದ. ಇನ್ನ ಮಗಳ ವಯಸ್ಸಿಗೆ ಬಂದಾಳ, ಒಳ್ಳೆ ವರ್ಣನ್ನ ಹುಡುಕಬೇಕು, ಮಗಳ ಮದುವೆಯನ್ನ ಬಹಳ ದೊಡ್ಡ ಪ್ರಮಾಣದೊಳಗೆ ಮಾಡಬೇಕು ಅಂತ ಹೇಳಿ ಅಲ್ಲಿ 4-5 ಊರಿಗೆಲ್ಲ ಕೇಳಲಿಕ್ಕೆ ಶುರು ಮಾಡಿದ. ಆ ಸಂದರ್ಭದೊಳಗೆ ಬರ್ಬರ್ತಾ ಏನಾಗ್ಲಿಕ್ಕಿತ್ತು, ಆ ಶ್ರೀಮಂತನಿ ಗೌಡನಿಗೆ ನಾವಾಗಿ ವರಶೋಧ ಯಾಕೆ ಮಾಡಬೇಕು, ನಮ್ಮ ಮಗಳ ಮನಿ ತುಂಬಿಸ್ಕೊಲಾಕ ಸಾಕಷ್ಟು ಜನ ನಮ್ಮನ್ನು ಹುಡ್ಕೊಂಡು ಬರ್ತಾರೆ, ನಾವ್ಯಾಕೆ ವರ್ಣನ ಹುಡ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರ ಗೊತ್ತಾಯ್ತು. ಅವಾಗ ಒಂದು ವಿಚಾರಕ್ಕೆ ಬಂದ. ಮಗಳನ್ನ ಕರೆದು, ನೋಡುವ, ಇನ್ನು ವರ್ಣನ ಹುಡುಕುವುದು ಬೇಡ, ಮತ್ತು ಅವರ ಹುಡ್ಕೊಂಡು ಬರ್ತಾರು ಅಂಥೇಳಿ ಮಗಳಿಗೆ ಅಂದಾಗ ಮಗಳ ಪದ್ಮಾದೇವಿ ಒಂದು ಮಾತು ಹೇಳ್ತಾಳೆ, ನೀವೇನು ಚಿಂತೆ ಮಾಡ್ಲಾಕ್ ಹೋಗ್ಬೇಡ್ರಿ, ಯೋಗ್ಯವಾದಂತಹ ವರ ಒಬ್ಬ ನನ್ನನ್ನು ಹುಡುಕೊಂತ ಬರ್ತಾನೆ, ಅವನನ್ನ ಗುರುತು ಹಿಡಿದು ನೀವು ಅಳಿಯನನ್ನಾಗಿ ಮಾಡ್ಕೋಬೇಕು ಅಂಥೇಳಿ ಈ ಮಗಳು ಕೂಡ ತಂದೆಗೆ ಒಂದು ಸೂಕ್ಷ್ಮವಾದ ಸಂದೇಶವನ್ನು ಇಡ್ತಾಳೆ. ಇದು ಸೂಕ್ಷ್ಮ ವಿಚಾರ ಅಂದ್ರೆ ಅಷ್ಟರ ಮ್ಯಾಗ ಗೊತ್ತಾಗಬೇಕಾಗಿತ್ತು. ಆದ್ರೆ ವಿಪರ್ಯಾಸ ನಾಗರಾಯಣಿಗೆ ಇದು ಗೊತ್ತಾಗೋದಿಲ್ಲ. ಯಾರೋ ತಾವಾಗಿ ಬಂದ್ರೆ ಬಹಳ ಸಂತೋಷ ಆಯ್ತು, ಮತ್ತು ಹಂಗೆ ಯಾರು ಬರ್ತಾರಲ್ಲ ಅವ್ರ ಜೊತೆ ನಿನ್ನ ಮದುವೆ ಮಾಡ್ತಾನೆ ತಗೋ ಅಂಥೇಳಿ ನಾಗರಾಯನು ಸುಮ್ಮಾದ. ಈ ಕಡೆ ನೋಡ್ರಿ, ಮೊದಲು ಕೈಲಾಸದೊಳಗೆ ಅಮೋಘ ಸಿದ್ಧರ ಪೂರ್ವ ಭಾಗದೊಳಗೆ ಗುರುವಿನ ಆಜ್ಞೆ ಮತ್ತು ಬಾಳಕಾವತಿಗೆ ಕೈಲಾಸದಲ್ಲಿ ಅಮೋಘ ಸಿದ್ಧರು ವಚನ ಕೊಟ್ಟಿರ್ತಾರೆ. ಬಾಳಕಾವತಿಯ ಸನ್ನಿವೇಶವನ್ನ ನಾನು ಕಳೆದ ಭಾಗದಲ್ಲಿ ಹೇಳಿದ್ದೀನಿ. ಬಾಳಕಾವತಿಗೆ ಏನು ಆಜ್ಞೆ ಕೊಟ್ಟಿರ್ತಾರೆ ಕೈಲಾಸದಲ್ಲಿ ಅಂತಂದ್ರೆ, ಮುಂದಿನ ಜನ್ಮದಲ್ಲಿ ನಿನ್ನನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಆಜ್ಞೆ ಮಾಡಿರ್ತಾರೆ. ಅದು ಈ ಗಳಿಗೆ. ಈ ಗಳಿಗೆಯನ್ನ ಅಮೋಘ ಸಿದ್ಧರು ಕೂಡ ನೆನಪಿಸ್ಕೊಂಡು ಆ ಅಮೋಘ ಸಿದ್ಧರ ಜೊತೆ ಬಂದಿರ್ತಾರಲ್ಲ ಆ ಎಲ್ಲ ಶಿಷ್ಯ ಬಳಗ, ಅದಲ್ಲದೆ ಭೂತಾಳ ಸಿದ್ಧನೂ ಬಂದಿದ್ದ. ಭೂತಾಳ ಸಿದ್ಧನ ಜೊತೆಯಾಗಿ ಅಮೋಘ ಸಿದ್ಧರು ಒಂದು ವೇಷ ಹಾಕೊಂತಾರ. ಎಂಥ ವೇಷ ಅಂತಂದ್ರೆ ಅದು ಮುದುಕನ ವೇಷ. ಈ ಮುದುಕನ ವೇಷ ಹಾಕಿ ನಾಗರಾಯನನ್ನ ಪರೀಕ್ಷೆ ಮಾಡ್ಬೇಕು, ಅವನು ಎಷ್ಟು ನಿಷ್ಠಾವಂತದನ, ಅವನ ಶ್ರೀಮಂತಿಗೆ ಗತ್ತು ಹೆಂಗೈತಿ, ಅವನು ಒಳ್ಳೆಯವದನೋ ಇಲ್ಲೋ ಪರೀಕ್ಷೆ ಮಾಡಬೇಕು ಅಂಥೇಳಿ
ಹೆಣ್ಣು ಕೇಳುವಂತಹ ನೆಪವನ್ನ ಮಾಡಿಕೊಂಡು ಅಮೋಘ ಸಿದ್ಧರು ಮತ್ತು ಭೂತಾಳ ಸಿದ್ಧರು ಇನ್ನುಳಿದ ಶಿಷ್ಯ ಬಳಗ ಎಲ್ಲ ಕೂಡಿ ಶಿವಪುರಕ್ಕೆ ಹೋಯ್ತು. ಶಿವಂಪುರ ಅಂತ ಹೇಳಿ ಕರೀತಾರ, ಮಕಣಾಪುರ ಅಂತನೂ ಕರೀತಾರ. ಅದಕ್ಕೆ ಮೊದಲು ಶಿವಂಪುರ ಅಥವಾ ಶಿವಪುರ ಅಂತ ಹೇಳಿ ಕರೀತಿದ್ರು. ಆ ಶಿವಂಪುರಕ್ಕೆ ಭೂತಾಳ ಸಿದ್ಧನ ಜೊತೆ ನಾಗರಾಯನ ಮನೆಗೆ ಒಬ್ಬ ವಯಸ್ಸಾದಂತಹ ಮುದುಕನ ವೇಷವನ್ನು ಹಾಕೊಂಡು ಅಮೋಘ ಸಿದ್ಧರು ಆದ್ರು. ಅಮೋಘ ಸಿದ್ಧರು ನೋಡ್ರಿ, ಅವರ ಮನೆಗೆ ಹೋದ ನಂತರ ನಾಗರಾಯ ಶ್ರೀಮಂತಿಕೆಯ ದರ್ಪವನ್ನ ತೋರಿಸುವಂತ ಮನೆಯೊಳಗೆ ಕುಂತಿದ್ದ. ಮನೆಯ ಬಾಗಿಲಿಗೆ ಅಮೋಘ ಸಿದ್ಧರು ವೃದ್ಧನ ವೇಷವನ್ನು ಹಾಕೊಂಡು ಬಂದಾರ, ಜೊತೆಗೆ ಭೂತಾಳ ಸಿದ್ಧ ಇದ್ದಾನ. ಇದನ್ನ ನೋಡಿದಂತ ನಾಗರಾಯ, ಯಾರು ನೀವು ಎದಕ್ ಬಂದರಿ ಅಂತೇಳಿ ಒಂದು ಮಾತಂದ. ಆ ಸಂದರ್ಭದೊಳಗೆ ಅಮೋಘ ಸಿದ್ಧರು ಮತ್ತು ಭೂತಾಳ ಸಿದ್ಧರು ಏನಂತಾರ, ನಾವು ಕನ್ಯಾ ನೋಡಾಕ ಬಂದೀವ್ರಿ ಅಂತ ಹೇಳಿ ಅಂತಾರ. ಅವಾಗ ನಾಗರಾಯ ಏನಂತಾನ, ಈ ವೃದ್ಧ ವ್ಯಕ್ತಿಯನ್ನ ನೋಡಿ, ಅಮೋಘ ಸಿದ್ಧರು ವೃದ್ಧ ವ್ಯಕ್ತಿಯ ಗತಿ ಬಂದಿದ್ರು, ಇವರನ್ನ ನೋಡಿ ಮತ್ತ ಯಾರಿಗೆ ಮದುವೆ, ನಿನ್ನ ಮಗಗೋ ಏನು ನಿನ್ನ ಮೊಮ್ಮಗಗೋ ಅಂಥೇಳಿ ನಾಗರಾಯ ಒಂದು ದರ್ಪಿನಿಂದ ಕೇಳಿದ. ಇಲ್ಲ, ಮದುವೆ ನನಗ ಆಗಬೇಕಾಗೈತಿ, ನಿನ್ನ ಮಗಳನ್ನ ನಾನು ನೋಡ್ಲಿಕ್ಕೆ ಬಂದನಿ ಅಂಥೇಳಿ ಅಮೋಘ ಸಿದ್ಧರಂದ್ರು. ಅವಾಗ ನಾಗರಾಯ ಸಿಟ್ಟಿಗೆ ಹೇಳ್ತಾನ, ಏನು ನೀನು ವೃದ್ಧ ಬಡವ, ನಾನು 7 ಊರ ಗೌಡ, ನನ್ನ ಮಗಳನ್ನ ರೂಪವತಿಯಾದಂತಹ ಲಾವಣ್ಯವತಿಯಾದಂತಹ ಹುಡುಗಿಯನ್ನ ನಿನ್ನಂತ ವೃದ್ಧನಿಗೆ ಬಡವನಿಗೆ ಕೊಟ್ಟು ಮದುವೆ ಮಾಡಬೇಕೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರು. ಅವಾಗ ಅಮೋಘ ಸಿದ್ಧರಂದ್ರು, ಮದುವೆ ಮಾಡೋದು ಹಿಂದಿಗಿಡಿಸಿ, ಆದ್ರ ಮೊದಲು ಮನ್ಯಾಗರೆ ಬಾ ಅಂತ ಹೇಳಿ ಅನ್ಬೇಕಿಲ್ಲ. ಮನಿಯೊಳಗೆ ಬಾ ಅಂತೂ ಹೇಳಿ ನೀನು ಕರಿಲಾರ್ದ, ಅತಿಥಿಗಳು ಬಾಗಿಲಿಗೆ ಬಂದಾಗ ಒಳಗೆ ಕರೆದು ಆತಿಥ್ಯವನ್ನ ಮಾಡಲಾರದಷ್ಟು ನೀನು ಇಷ್ಟು ನಿಷ್ಠೂರ ಆಗಬಾರದು ಅಂಥೇಳಿ ಅಮೋಘ ಸಿದ್ಧರಂದ್ರು. ನಿನ್ನಂಥವರಿಗೆ ಒಳಗೆ ಕರೆಯುವುದು ಏನದ, ಮತ್ತ ನಿನ್ನಂಥವಳಿಗೆ ಹೆಣ್ಣು ತೋರಿಸೋದು ನಮಗೆ ಅವಶ್ಯಕತೆ ಇಲ್ಲ. ಅಂತಹ ಮುದ್ದಿನ ಹುಡುಗಿಯನ್ನ ಮಗಳನ್ನ ನಿನಗೆ ಕೊಡುವುದಕ್ಕಿಂತ ಹಾಳು ಬಾವಿಯಲ್ಲಿ ನೂಕು ಬಿಡೋದು ಬಹಳ ಚಲೋ ಅಂಥೇಳಿ ನಾಗರಾಯ ಅಂದ. ಅವಾಗ ಅಂದ ಕೂಡಲೇ ಅಮೋಘ ಸಿದ್ಧರಿಗೆ ಬಹಳ ಒಂದು ರೀತಿಯ ಅವಮಾನ ಆಯ್ತು. ಮೊದಲು ನನ್ನ ಮನೆ ಬಿಟ್ಟು ನೀನು ಹೊರಗೆ ಹೋಗು ಅಂಥೇಳಿ ಹೊರಗೆ ದಬ್ಬಿ ಬಿಟ್ರು. ಅಮೋಘ ಸಿದ್ಧರು ಸೌಮ್ಯ ದನಿಯಲ್ಲಿ, ಗೌಡ, ನೆಂಟಸ್ತನಕ್ಕೆ ಯಾರು ಬಂದಿರ್ತಾರಲ್ಲ ಅಂತ ಬಂದವರೊಡನೆ ಜಗಳ ಆಡುವುದೇನೈತಲ್ಲ, ಇದು ನಿನ್ನಂತ 7 ಗೌಡನಿಗೆ ಕಲಂಕ ತರುವ ಮಾತಾಗ್ತೈತಿ. ವಿಚಾರ ಮಾಡಿ ನೋಡು. ಈ ಮಾತನ್ನ ಅಮೋಘ ಸಿದ್ಧರು ಅಂದಾಗ ನಾಗರಾಯ ಮತ್ತಿಷ್ಟು ಸಿಟ್ಟಿಗೆ ಬೈದ, ತನ್ನ ಆಳುಗಳಿಗೆ ಕರೆಸಿ ನುಗ್ಗಿಸಿ ಹೊರಗೆ ಹಾಕಿಬಿಟ್ಟ. ಮನಿ ಮುಂದೆ ಏನು ನಿಂತಿದ್ರಲ್ಲ, ಆ ಮನಿ ಮುಂದಿಂದ ದೂರಕ್ಕೆ ಏನಪ್ಪಾ ಅಂತಂದ್ರೆ ಆಳುಗಳನ್ನ ಕರೆಸಿ ದೂರ ಹೋಗಿ ನುಗ್ಗಿಸಿಬಿಟ್ರು. ಇದೆಲ್ಲ ಪ್ರಸಂಗ ನಡೀತು. ಮುಂದೆ ನೋಡ್ರಿ, ಅಮೋಘ ಸಿದ್ಧರು ಏನ ಹಂಗಂತ ಬಂದಿದ್ರು, ನಾಗರಾಯನಲ್ಲಿರುವಂತಹ ಶ್ರೀಮಂತಿಕೆಯ ದರ್ಪ, ಆ ಗರ್ವ ಏನಿತ್ತು, ಬರಬರ್ತಾ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು. ಏನು ನಸುಕಿನ ಜಾವಯದಲ್ಲಿ ಅಂದ್ರೆ ಬ್ರಹ್ಮಿ ಮುಹೂರ್ತಕ್ಕಿಂತ ಮೊದಲ ಇವರು ಪೂಜೆ ಮಾಡೋರು ಅಮೋಘ ಸಿದ್ಧರು ಆ ಶಿವಪುರದ ನಾಗರಾಯನ ಹಿತ್ತಲೊಳಗಿರುವಂತಹ ಗೊಬ್ಬರದಿಂದ ಶಿವಲಿಂಗ ಉದ್ಭವ ಆಗ್ತಿತ್ತು. ಯಾಕಂದ್ರೆ ಶಿವ ಮಕಣಾಪುರದೊಳಗೆ ಏನಪ್ಪಾ ಅಂತಂದ್ರ ನೆಲೆ ನಿಂತಿದ್ದ ಅನ್ನುವಂಥ ವಿಚಾರ ನಾನು ಮೊದಲನೇ ಭಾಗದೊಳಗೆ ತಿಳಿಸೀನಿ. ಈ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ, ಈ ಪೂಜೆ ದಿನಂಪ್ರತಿ ನಡೀತಾ ಇತ್ತು. ಆದ್ರ ಲಿಂಗ ಉದ್ಭವ ಜಾಗದಿಂದ ಅವು ಏನು ಮುತ್ತು ರತ್ನಗಳು ಬೆಳ್ತಿದ್ದು ಅದು ಬರುವುದು ಬಂದಾಗಿಬಿಡ್ತು. ಬರುವುದು ಬಂದಾಯ್ತು. ಗೌಡನ ಮನೆಯಲ್ಲಿ, ನಾಗರಾಯನ ಮನೆಯಲ್ಲಿ ದಿನಾಲು ಜಗಳಗಳು ಶುರು ಆಯ್ತು, ಕಷ್ಟಗಳು ಶುರುವಾಯ್ತು. ಆಳುಗಳಿಗೆ ಪಗಾರ ಕೊಡ್ಲಾಕ ಅಥವಾ ಏನಾದರೂ ಕೊಡ್ಲಿಕ್ಕೆ ಏನೂ ಮನೆಯೊಳಗೆ ವ್ಯವಸ್ಥೆ ಆಗಲಿಲ್ಲ. ಆಳುಗಳೆಲ್ಲ ಬಿಟ್ಟು ಹೋದು. ಆಳುಗಳು ಬಿಟ್ಟು ಹೋದ ನಂತರ ದನಕರುಗಳನ್ನು ಸಾಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅವು ಎಲ್ಲ ಹೋಗ್ಬಿಟ್ಟು ಮನೆಯೊಳಗೆ ಬಡತನದ ವಾತಾವರಣ ಶುರು ಆಯ್ತು. ಕಷ್ಟಗಳ ದರಿದ್ರ ದೇವತೆ ಅವರನ್ನ ಆವರಿಸ್ಬಿಡ್ತು. ಇದರಿಂದ ನಾಗರಾಯ ಕಂಗಲಾಗಿಬಿಟ್ಟ.
ಕಂಗಾಲಾಗ್ಬಿಟ್ಟು ಏನು ಮಾಡೋದು ಅಂಥೇಳಿ ತಲೆ ಕೆಡಿಸ್ಕೊಂಡಾಗ ನೋಡ್ರಿ ಮಗಳ ಪದ್ಮಾದೇವಿ ಒಂದು ಸಲಹೆಯನ್ನು ಹೇಳ್ತಾಳ. ಪದ್ಮಾದೇವಿ, ಪದ್ಮಾವತಿ, ಪದ್ಮಾಂಬಿಕಾ ಹಿಂಗೆ ನಾನಾ ನಮನಿ ಹೆಸರವು. ಇನ್ನು ಆ ಪದ್ಮಾದೇವಿ ಅಥವಾ ಪದ್ಮಾವತಿ ಏನು ನಾಗರಾಯನಿಗೆ ತಿಳಿಸಿದ್ಲು ಅಂತಂದ್ರೆ, ಆ ಸದರಗಿರಿ ಪಟ್ಟಣ ಅಂತ ಒಂದು ಐತಿ, ಅಲ್ಲಿ ಹೋಗು ಬೇಬಿ ಫಾತಿಮಾ ಅಂಥೇಳಿ ಒಬ್ಬಳು ಮಹಿಳೆ ಅದಾಳ. ಆ ಬೇಬಿ ಫಾತಿಮಾಳನ್ನು ಕೇಳ್ಕೊಂಡು ಬಾ, ಈ ಸಂಕಷ್ಟಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು ಅಂಥೇಳಿ ಕೇಳ್ಕೊಂಡು ಬಾ ಅಂದಾಗ ಮಗಳ ಮಾತಿಗೆ ಒಪ್ಪಿದಂತಹ ನಾಗರಾಯ ಬೇಬಿ ಫಾತಿಮಾಳ ಕಡೆಗೆ ಹೋಗಿ ಈ ಕಾಡಾಟ ವಿಚಾರವನ್ನೆಲ್ಲ ಹೇಳ್ತಾನೆ. ಅವಾಗ ಬೇಬಿ ಫಾತಿಮಾ ಅಂತ ನೋಡ್ರಿ, ಬೇಬಿ ಫಾತಿಮಾ ಏನಂತಾಳತ್ತಂದ್ರೆ, ನೋಡು ನಿನ್ನ ಮನ್ಯಾಗ ಕಾಡಾಟ ಹತ್ತಿದ ಹೋಗ್ಬೇಕಂದ್ರೆ ಒಂದು ಜಡಿ ಇದ್ದ ಬಾಲಕನನ್ನ ನೀನು ಬಲಿ ಕೊಡಬೇಕು. ಆ ಬಲಿ ಕೊಟ್ಟಿದ್ದ ಆದ್ರೆ ನಿನಗೆ ಏನಾಗ್ತದ, ಆ ಸಂಕಷ್ಟ ಎಲ್ಲ ಬಿಟ್ಟು ಹೋಗುತ್ತೈತಿ ಅಂಥೇಳಿ ಆ ಬೇಬಿ ಫಾತಿಮಾ ಹೇಳು. ಇದಾದ ನಂತರ ನೋಡ್ರಿ, ಆ ನಾಗರಾಯ ಬಹಳ ತಲೆ ಕೆಡಿಸ್ಕೊಂಡ. ಅದೇ ಶಿವಪುರದ ಹಟ್ಟಿಯಲ್ಲಿರುವಂತಹ ತಮ್ಮಟಗೇರಿ ಅನ್ನುವಂತಹ ಒಂದೆರಡು ಮನೆತನಗಳು ಇದ್ದು ಅಲ್ಲಿ, ತಮ್ಮಟಿಗೇರ ಅಂತ ಹೇಳಿ. ಅವುಗಳಲ್ಲಿ ನೀಲಮ್ಮ ಅನ್ನುವಂತಹ ಒಬ್ಬ ಬಡ ಹೆಣ್ಮಗಳು. ಪಾಪ ಒಬ್ಬಕ್ಕಿನ ಹೆಣ್ಮಗಳು. ಆ ಹೆಣ್ಮಗಳಿಗೆ ಒಂದು ಮಗು ಇತ್ತು. ದಿನಾಲು ಹೊಟ್ಟೆ ಪಾಡಿಗಾಗಿ ಕೂಲಿ ಮಾಡೋಳು. ಕೂಲಿ ಮಾಡೋ ಸಂದರ್ಭದೊಳಗೆ ಮಗನನ್ನ ಮನೆಯಾಗ ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ವು. ಈ ವಿಚಾರ ಆ ಶ್ರೀಮಂತ ಗೌಡನಿಗೆ ಗೊತ್ತಾಯ್ತು. ಗೌಡನಿಗೆ ಗೊತ್ತಾದ ನಂತರ ಅವಳು ಏನು ಕೆಲಸಕ್ಕೆ ಹೋಗಿದ್ದಳು, ಆ ಕೆಲಸಕ್ಕೆ ಹೋಗಿದ್ದ ಸಂದರ್ಭದೊಳಗೆ ಮಗುವನ್ನ ಅಪಹರಿಸಿಬಿಟ್ಟ ಗೌಡ. ಮಗುವನ್ನ ಅಪಹರಿಸಿ ತಮ್ಮ ಮನೆಗೆ ತಂದು ಆ ಮಗನ ರುಂಡವನ್ನ ಕತ್ತರಿಸ್ತಾನೆ. ಯಾಕ, ಮನೆಯಾಗಿನ ಸಮಸ್ಯೆ ಬಗೆಹರಿಬೇಕಂತ ಮಗನ ರುಂಡವನ್ನ ಕತ್ತರಿಸ್ತಾನ. ಈ ವಿಚಾರ ನೋಡ್ರಿ, ತದನಂತರದೊಳಗೆ ಯಾವಾಗ ಆ ನೀಲಮ್ಮ ಮನೆಗೆ ಬಂದಳು, ಮನೆಗೆ ಬಂದ ನಂತರ ದಿನಾಲು ಓಡಿ ಬರೋದು, ಅದು ತಾಯಿ ಬಂದ ನಂತರ ಮಗು ಓಡಿ ಬರೋದು. ಆ ದಿವಸ ಬರ್ಲಾರ ಸಂದರ್ಭದೊಳಗೆ ಯಾಕೆ ನನ್ನ ಮಗ ಎಲ್ಲಿ ಹೋಗೈತಿ ಅಂತೇಳಿ ಆಜು ಬಾಜು ಮನೆಯವ್ರನ್ನೆಲ್ಲ ಕೇಳಾಕತ್ತಳು. ಎಲ್ಲರಿಗೂ ಗೊತ್ತೈತಿ ನಾಗರಾಯ ಬಂದು ನಿನ್ನ ಮಗನ ತೊಗೊಂಡು ಹೋಗ್ಯಾನಂತ ಹೇಳಿ. ಆದ್ರೆ ಯಾರು ಹೇಳಿಕ್ ತಯಾರಿಲ್ಲ. ಯಾಕೆ, 7 ಗೌಡದಾನ, ಏನಾದರೂ ಹೇಳ್ರೆ ನಾಳೆ ನಮ್ಮ ತಲೆ ತೆಗೆದಂದ್ರೆ ಏನು ಮಾಡೋದು? ಯಾರು ಈ ವಿಚಾರವನ್ನು ಹೇಳಿಲ್ಲ. ಆದ್ರೆ ಒಬ್ಬ ಮಾತ್ರ ಈ ವಿಚಾರವನ್ನು ಹೇಳ್ತಾನೆ. ನೋಡಮ್ಮ, ನಿನ್ನ ಮಗನನ್ನ ಯಾರು ಕರ್ಕೊಂಡು ಹೋಗ್ಯಾರ ಅಂದ್ರೆ ಗೌಡರಾದಂತಹ ನಾಗರಾಯರು ಕರ್ಕೊಂಡು ಹೋಗ್ಯಾರ. ಅವ್ರು ಕರ್ಕೊಂಡು ಹೋಗೋದು ನಾನು ನೋಡೀನಿ ಅನ್ನುವಂಥ ವಿಚಾರವನ್ನ ಒಬ್ಬ ವ್ಯಕ್ತಿ ನೀಲಮ್ಮನಿಗೆ ಹೇಳ್ತಾನ. ಅದಾದ ನಂತರ ಬಹಳ ದುಃಖಿತಳಾಗಿದ್ದಳು ನೀಲಮ್ಮ. ಯಾಕಂದ್ರೆ ಮನ್ಯಾಗ ಕೂಸು ಕಂದಮ್ರಿ ಮಗ ಐತದು. ಮಗ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ತಾಯಿಗೆ ದುಃಖ ಆಗೋದಲ್ಲೇನು. ಕಣ್ಣೀರು ಸುರಿಸುವಂತ ಶ್ರೀಮಂತನ ಮನೆಗೆ ಧಾವಿಸಿ ಓಡಿದಳು ನೀಲಮ್ಮ. ಧಾವಿಸಿ ಹೋಗಿ, ಗೌಡ್ರ ನನ್ನ ಮಗನ ಕರ್ಕೊಂಡು ಬಂದಿರಂತ, ಕೊಡ್ರಿ ನನ್ನ ಮಗನ ಅಂಥೇಳಿ ಹಳ್ಳಿ ಕತ್ತಳು. ಹಳ್ಳಿ ಕತ್ತಾಗ ನೋಡ್ರಿ ಏನಾಯ್ತು ಅಂತಂದ್ರೆ, ಮಗ ಎಲ್ಲಿಂದ ಬರ್ಬೇಕ್ರಿ? ಮಗ ಸತ್ತು ಬಿದ್ದದ ಒಳಗೆ, ಮಗ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅದ? ಬಹಳ ದುಃಖಿತಳಾದಳು, ರೋಧಿಸಳು. ಆದ್ರೆ ಮಗ ಬರಲಿಲ್ಲ. ಆದ್ರೆ ಈ ಗೌಡ ಅಂತಾರ, ನಿನ್ನ ಮಗ ಇಲ್ಲಿ ಬಂದೇ ಇಲ್ಲ. ಯಾರು ಹೇಳ್ರಿ ನಿನಗೆ ನಮ್ಮ ಮನ್ಯಾಗ ಹುಡುಗೈತಂತ? ಯಾರು ಹೇಳಿರಿ ನಿನಗೆ? ನಮ್ಮ ಮನ್ಯಾಗ ಇಲ್ಲ, ನೀ ಇಲ್ಲಿಂದ ಹೋಗಿಬಿಡು ಅಂತ ಹೇಳಿ ಕಳಿಸ್ಬಿಟ್ರು. ಅವಾಗ ಬಹಳ ದುಃಖಿತಳಾಗಿ ನೀಲಮ್ಮ ಮನೆಗೆ ಬಂದಳು. 2-3 ದಿವಸ ಕಳೀತು. ಆಕೆಗೆ ವಿಚಾರ ಏನು ಬಂತು, ನನಗೆ ನ್ಯಾಯನ ಸಿಗಲಿಲ್ಲ. 7 ಊರಿನ ಗೌಡರು ನ್ಯಾಯವನ್ನು ಒದಗಿಸವ್ರು, ಇವರೇ ನನಗೆ ಅನ್ಯಾಯ ಮಾಡಿಬಿಟ್ರು. ಇನ್ನು ಹೆಂಗೆ ನ್ಯಾಯ, ಏನು, ಎಲ್ಲಿ ಯಾರ ಕಡೆ ಕೇಳಬೇಕು ಅನ್ನೋಂಥ ವಿಚಾರ ಬಂದಾಗ ತೊರ್ವಿ ಒಳಗೆ ಒಬ್ಬ ರಾಜ ಇದ್ದ. ತೊರ್ವಿಗೆ ಹೋಗಬೇಕು. ತೊರ್ವಿ ರಾಜನನ್ನ ಕೇಳಿದ್ರೆ ಅವರಾದರೂ ನನಗೆ ಏನಾದರೂ ನ್ಯಾಯವನ್ನು ಒದಗಿಸಿ ಕೊಡಬಹುದು ಅನ್ನುವಂಥ ವಿಚಾರವನ್ನ ನೀಲಮ್ಮ ಹೊಂದಿ ತೊರ್ವಿಗೆ ಹೋಗ್ಲಿಕ್ಕೆ ಸಿದ್ಧಳಾದವು. ತೊರ್ವಿಗೆ ರಾಜನ ಹತ್ರ ಹೋಗಿ ಅಲ್ಲಿ ತನ್ನ ಎಲ್ಲ ಅಳಲನ್ನ ತೋಡ್ಕೊಂಡು ಮನೆಗೆ ಬಂದಳು. ರಾಜರು ಆಯ್ತು, ನಾ ಇದನ್ನೆಲ್ಲ ನೋಡ್ತೀನಿ ಅಂತ, ಬಗೆಹರಿಸ್ತೀನಿ ಅಂತ ಹೇಳಿ ಅವರು ನೀಲಮ್ಮನನ್ನ ಹೊಳೆ ಕಳಿಸಿರು. ನೀಲಮ್ಮ ರಾಜನ ಹತ್ರ ಹೋಗಿ ಬಂದಿರುವಂತಹ ವಿಚಾರ ಈ ನಾಗರಾಯನಿಗೆ, ಗೌಡನಿಗೆ ಗೊತ್ತಾಯ್ತು. ಗೌಡನಿಗೆ ಚಿಂತೆ ಶುರು ಆಯ್ತು. ಏನು
ಈ ರಾಜನ ಭಟ್ರು ಸೈನಿಕರು ಬಂದು ಮನೆಯೆಲ್ಲ ಹುಡುಕ್ಯಾಡಿದ್ರು, ಸಿಕ್ತು ಅಂತಂದ್ರೆ ನನ್ನ ಕರ್ಕೊಂಡು ಹೋಗಿ ಶಿಕ್ಷೆ ಕೊಡ್ತಾರ ಅಂಥೇಳಿ ವಿಚಾರ ಗೊತ್ತಾಯ್ತು. ನಾಗರಾಯ ಗಾಬರಾಡ್ಲಿಕ್ಕೆ ಹತ್ತ. ಗಾಬರಾಡಿಸಿದ, ಏನು ಮಾಡ್ಬೇಕು ದಿಕ್ಕು ತೋಚಲಿಲ್ಲ. ಅವಾಗ ಮಗಳು ಪದ್ಮಾವತಿ ಬಂದಳು. ಬಂದು ತಂದೆ ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ಆ ವೃದ್ಧ ವೇಷವನ್ನು ಹಾಕೊಂಡು ಬಂದಂತಹ ಮಹಾಪುರುಷ. ಅವರು ಬೇರೆ ಯಾರು ಅಲ್ಲ, ಅಮೋಘಸಿದ್ರು ಅಂತ ಹೇಳಿ ಅದಾರ ಮುಮ್ಮೆಟ ಗುಡ್ಡದೊಳಗೆ, ಅವರೇ ಬಂದಿರಬೇಕು. ಅವರ ಏನಪ್ಪಾ ಅಂತಂದ್ರೆ ವೃದ್ಧನ ವೇಷವನ್ನು ಹಾಕೊಂಡು ಬಂದಿದ್ರು. ಅವರನ್ನ ನೀನು ಗುರುತಿಸಲಿಲ್ಲ, ಅದಕ್ಕೆ ಹಿಂಗಾಗೈತಿ. ನೀ ಅವರನ್ನ ಹೋಗಿ ಕ್ಷಮೆ ಕೇಳಿದಂದ್ರೆ ನಿನ್ನ ಸಮಸ್ಯೆ ಬಗೆಹರಿಬಹುದೇನೋ ಅಂತ ಹೇಳಿ ತಂದೆಗೆ ಒಂದು ಮಾತನ್ನ ಇಟ್ಲು. ಯಾಕಂದ್ರೆ ಪದ್ಮಾವತಿ ಗೊತ್ತದ, ಅವಳ ಪೂರ್ವ ಜನ್ಮದೊಳಗೆ ಆಗಿರುವಂತಹ ವಿಚಾರಗಳೆಲ್ಲವೂ ಪದ್ಮಾದೇವಿಗೆ ಅದು ಗೊತ್ತಾಗುತ್ತಿತ್ತು. ಹಿಂಗಂದಾಗ ಅವಾಗ ನಾಗರಾಯ ತಡ ಮಾಡಲಿಲ್ಲ, ಹೋಗಿ ಮುಮ್ಮೆಟ ಗುಡ್ಡದೊಳನ್ನ ಹುಡುಕ್ಯಾಡ್ಲಕತ್ತ. ಅಮೋಘಸಿದ್ರು ಎಲ್ಲದಾರ ಅಂತ ಹೇಳಿ ಹುಡುಕ್ಯಾಡಿ ಅವರ ಪಾದ ಮ್ಯಾಗ ಬಿದ್ದು ಈ ಇಂಥ ಸಂಕಷ್ಟದಿಂದ ಬಗೆಹರಿಸ್ರಿ. ನೀವು ನಮ್ಮ ಮನೆಗೆ ಬಂದಿದ್ದು ನಮಗೆ ಗೊತ್ತಾಗಲಿಲ್ಲ, ದಯಮಾಡಿ ನಮ್ಮ ತಪ್ಪನ್ನ ನೀವು ಕ್ಷಮಿಸಬೇಕು ಅಂತಂದಾಗ, ಏನು ಚಿಂತೆ ಮಾಡ್ಲಕ್ಕೆ ಹೋಗ್ಬೇಡ, ಇದನ್ನು ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಅಮೋಘಸಿದ್ರು ಅಂದು ಆ ತತ್ಕ್ಷಣದೊಳಗೆ ಅಮೋಘಸಿದ್ರು ಏನು ಮಾಡ್ತಾರ ಅಂತಂದ್ರೆ ಆ ಶಿವಪುರಕ್ಕೆ ಹೋದ್ರು. ಆ ಶಿವಂಪುರ ಅಥವಾ ಶಿವಪುರಕ್ಕೆ ಏನು ಅಲ್ಲಿ ಹೋಗ್ತಾರ, ಹೋಗಿ ಆ ಭಿಕ್ಷೆಯನ್ನ ಬೇಡುವ ವ್ಯಕ್ತಿಯಾಗಿ ಹೋಗ್ತಾರ. ಅವರು ಶರಣ ವೇಷಧಾರಿಯಾಗಿ ಭಿಕ್ಷೆಯನ್ನ ಬೇಡುವಂತ ವೇಷವನ್ನು ಹಾಕೊಂಡು ನೀಲಮ್ಮನ ಮನೆ ಮುಂದೆ ಹೋಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳಿ ಒದರ್ತಾರ. ಆ ಸಂದರ್ಭದೊಳಗೆ ನೀಲಮ್ಮ ಬಹಳ ದುಃಖಿತಳಾಗಿದ್ವು. 3-4 ದಿವಸ ಕಳೆದಿತ್ತು. ಒಳಗೆ ದುಃಖಿತಳ ಆಗಿ ಹಾಸಿಗೆ ಹಿಡ್ತಿದ್ದಳು ಆಕಿ ಪಾಪ. ಅವಾಗ ಒಳಗಿಂದ ಒಂದು ಕೂಗು ಬರ್ತದ, ನೀಲಮ್ಮನ ಕೂಗು. ಏನು, ನನ್ನ ಮಗ ಕಾಣೆಯಾಗ್ಯಾನ, ನನಗ ಮನ್ಯಾಗ ಏನಿಲ್ಲ, ಹಾಸಿಗೆ ಹಿಡ್ದನಿ, ಮತ್ತ ನಿನಗೆಲ್ಲಿದ ಭಿಕ್ಷೆ ಹಾಕ್ಲಿ, ನೀನು ಮುಂದಿನ ಮನೆಗೆ ಹೋಗು ಅಂದಳು ನೀಲಮ್ಮ. ಹಂಗ ಅನಬೇಡ ತಾಯಿ, ಹಂಗ ಅನಬೇಡ. ನಿನ್ನ ದುಃಖ ಏನೈತಿ ಅಂತ ಹೇಳಿ ನನಗೆ ಗೊತ್ತೈತಿ, ಆದ್ರೆ ಈಗ ನನಗೆ ಬಹಳ ಹಸಿವಾಗೈತಿ, ನೀನು ಊಟಕ್ಕೆ ಬಡಿಸಲೇಬೇಕು, ನಿನ್ನ ದುಃಖವನ್ನ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಅಮೋಘಸಿದ್ರು ಅಂದಾಗ ನೀಲಮ್ಮ ನೋಡ್ರಿ ಆಯ್ತು ಅಂತ ಹೇಳಿ ಆ ಏನು ಹಾಸಿಗೆ ಹಿಡ್ತಿದ್ಲಲ್ಲ ಪಾಪ ಎದ್ದು ಮತ್ತೆ ಅಡಿಗೆ ಮನೆಗೆ ಹೋಗಿ ಏನು ಅಲ್ಪ ಸ್ವಲ್ಪ ಇದು ಏನೈತಿಲ್ಲ ಸ್ವಲ್ಪ ಬಿಸಿ ಅಡಿಗೆ ಮಾಡಿ ಅಮೋಘಸಿದ್ರಿಗೆ ಊಟಕ್ಕೆ ತಯಾರಿ ಮಾಡಿದ್ರು. ಬರ್ರಿ ಒಳಗೆ ಊಟ ಮಾಡಬರ್ರಿ ಅಂತ ಹೇಳಿ ಅಮೋಘಸಿದ್ರನ್ನ ಕರೀತಾಳ ನೀಲಮ್ಮ. ಅವಾಗ ಅಮೋಘಸಿದ್ರು ಅಂದ್ರು, ಎಲೆ 2 ಹಾಕಬೇಡ, 2 ಹಾಕಂದ್ರು. 2 ಯಾಕ್ರಿ ಎಲೆ ತಂದಾಗ ಅಮೋಘಸಿದ್ರಂತಾರ, ನಿನ್ನ ಮಗ ಬಂದು ನನ್ನ ಹತ್ತಿ ಕುಂತು ಊಟ ಮಾಡಿದ್ರ ಈ ಪ್ರಸಾದವನ್ನ ನಾನು ಸೇವನೆ ಮಾಡ್ತೀನಿ, ಇಲ್ಲಿಕ್ಕೆ ಮಾಡೋದಿಲ್ಲ ಅಂದ್ರ ಅಮೋಘಸಿದ್ರು. ಅವಾಗ ನೀಲಮ್ಮ ಅಂತಾಳ, ಇಲ್ಲದ ಮಗನನ್ನ ಎಲ್ಲಿಂದ ತಗೊಂಡು ಬರಲಿ, 5 ದಿವಸ ಆಯ್ತು ಈಗ ಮಗ ಕಾಣೆಯಾಗಿ. ಗೌಡ್ರು ಮನ್ಯಾಗ ಅದಾನ ಅಂತ ಹೇಳಿದ್ರು, ಅವ್ರ ಮನೆಗೆ ಹೋಗಿ ಅಂಗಲಾಚಿ ಬೇಡ್ಕೊಂಡ್ರ, ಅವ್ರು ಇಲ್ಲ ಅಂತ ಹೇಳ್ರು. ನ್ಯಾಯ ಹೇಳುವಂಥವ್ರೇ ನ್ಯಾಯವನ್ನ ನನಗೆ ಒದಗಿಸ್ಲಿಲ್ಲ ಅಂದ್ರೆ ಇನ್ನು ನನಗೆ ಯಾರು ನ್ಯಾಯ ಕೊಡ್ಬೇಕ್ರಿ ಶರಣರ ಅಂಥೇಳಿ ಭಾಳ ಗೋಳಾಡಿಳು. ಅಮೋಘಸಿದ್ರ ಕಾಲ ಮ್ಯಾಗ ಬಿದ್ದು, ನೀನು ಚಿಂತೆ ಮಾಡಬೇಡ, ಯಾರ ಮನ್ಯಾಗ ನಿನ್ನ ಮಗ ಅದಾನ ಅವ್ರ ಮನೆಗೆ ಹೋಗು, ಅಲ್ಲಿ ಹೋಗಿ ನೀನು ಒದರು, ನಿನ್ನ ಮಗ ಬರ್ತಾನ, ಅವನ ಕರ್ಕೊಂಡು ಬಂದ ನನ್ನ ಹತ್ತಿಕ್ಕೆ ಕೂಡ್ಸು ಅಂಥೇಳಿ ಈ ವಿಚಾರವನ್ನ ಹೇಳಿದ್ರು ಅಮೋಘಸಿದ್ರು. ಆಯ್ತು ಅಂಥೇಳಿ ನೀಲಮ್ಮ ಆ ಗೌಡರ ಮನೆಗೆ ಹೋಗ್ಲಿಕ್ಕೆ ಸಿದ್ಧಳಾದ್ರು. ಆ ಸಂದರ್ಭದಲ್ಲಿ ನೋಡ್ರಿ ಅಮೋಘಸಿದ್ರು ಈ ಕಡೆ ನಾಗರಾಯನಿಗೆ ಏನು ಹೇಳಿರ್ತಾರ ಅಂತಂದ್ರೆ, ನೋಡು ನಾನು ಈ ಸ್ವಲ್ಪ ಭಂಡಾರ ಕೊಡ್ತೀನಿ, ಈ ಭಂಡಾರ ತಗೊಂಡು ಹೋಗಿ ನೀನು ಎಲ್ಲಿ ಆ ಮಗನನ್ನ ಪ್ರಾಣವನ್ನು ತೆಗೆದದಿ ಆ ದೇಹದ ಮ್ಯಾಗ ಈ ಭಂಡಾರ ಎಲ್ಲ ಸಿಂಪಡಣೆ ಮಾಡಿಬಿಡು, ನಿನಗದು ಒಳ್ಳೇದಾಗ್ತೈತಿ ಅಂಥೇಳಿ ಹೇಳಿರ್ತಾರೆ. ಯಾಕಂತಂದ್ರೆ ಇನ್ನೇನು ರಾಜನ ಸೈನಿಕರು ನಾಗರಾಯನ ಮನೆಗೆ ಬರಬೇಕಾಗಿತ್ತು. ನಾಗರಾಯನ ಮನೆಗೆ ಸೈನಿಕರು ಬರೋ ಹೊತ್ತಿನೊಳಗೆ ನಾಗರಾಯ ಅಮೋಘಸಿದ್ದರು ಕೊಟ್ಟಿರುವಂತಹ ಭಂಡಾರವನ್ನ ಆ ಹೆಣದ ಮ್ಯಾಗೆಲ್ಲ ಸಿಂಪಡಣೆ ಮಾಡಿಬಿಡ್ತಾರೆ. ಸಿಂಪಡಣೆ ಮಾಡಿದ ನಂತರ ಆ ಮಗುವಿನ ಹೆಣ ಒಂದು ಆಡಿನ ಹೆಣವಾಗಿ ಬದಲಾಯಿತು. ಆಡಿನ ಹೆಣವಾಗಿ ಬದಲಾದ ನಂತರ ಸೈನಿಕರ ಮನೆಗೆ ಬಂದು ನೋಡ್ತಾರ, ಆಡಿನ ಹೆಣ
ಆಡಿನ ಹೆಣ ನೋಡಿ ಅವರು ಇದೇನಿದು ಮಗ ಇದನ್ನಾಗೈತಿ ನಿಮ್ಮ ಮನ್ಯಾಗ ಐತಿ ಅಂತ ಹೇಳಿ ಅಂದಿದ್ರು, ಸತ್ತೈತಿ ಅಂತ ಹೇಳಿ ನೀಲಮ್ಮ ಬಂದು ಅಂದಿದ್ಳು. ಮತ್ತು ಇಲ್ಲಿ ನೋಡಿದ್ರೆ ಆಡಿನ ಹೆಣ ಐತಲ್ಲ ಅಂಥೇಳಿ ಅವ್ರು ವಿಚಾರ ಮಾಡ್ಕೊಂಡು ನಿಂತಿರು. ಅದೇ ಸಂದರ್ಭದೊಳಗೆ ನೀಲಮ್ಮನೂ ಕೂಡ ಗೌಡನ ಮನೆಗೆ ಬಂದಳು. ಗೌಡನ ಮನೆಗೆ ಬಂದಾಗ ಸೈನಿಕರೆಲ್ಲ ನೀಲಮ್ಮಗೆ ಬೈತಾರ, ಏನಮ್ಮ ಬಂದು ನಿನ್ನ ಮಗ ಇಲ್ಲಿ ಅದಾನಂತ ಹೇಳಿ ನಮಗ ದೂರು ಕೊಟ್ಟಿದ್ದಿ, ಬಂದು ನೋಡಿದ್ರ ಇಲ್ಲಿ ನಿನ್ನ ಮಗ ಇಲ್ಲ, ಅದು ಒಂದು ಆಡಿನ ಹೆಣ ಐತಿ, ಆಡ ಕತ್ತರಿಸಿದ್ದೈತದು. ಮತ್ತು ಇಂಥದ್ರ ಸಲುವಾಗಿ ನಮ್ಮನ್ನ ಅಲ್ಲಿಂದ ನೀನು ದೂರು ಕೊಡಾಕ ಬಂದು ಅಲ್ಲಿಂದ ನಮಗೆ ಇಲ್ಲಿ ಬರುವಂಗೆ ಮಾಡಿದಿಲ್ಲ ಅಂಥೇಳಿ ಸೈನಿಕರೆಲ್ಲ ನೀಲಮ್ಮಗೆ ಬೈದ ಅವರು ಹೊಳ್ಳಿ ಹೋಗ್ತಾರ. ನೀಲಮ್ಮ ನೋಡ್ರಿ ಅಮೋಘ ಸಿದ್ಧರು ಹೇಳಿರುವಂತಹ ವಿಚಾರ ಇಟ್ಕೊಂಡು ಬಂದಿದ್ದಳಕ್ಕೆ. ಅಮೋಘ ಸಿದ್ಧರು ಏನು ಹೇಳಿ ಕಳಿಸ್ಯಾರ, ಗೌಡನ ಮನೆ ಮುಂದೆ ಹೋಗಿ ನಿನ್ನ ಮಗನ ಹೆಸರು ಕೂಗು, ನಿನ್ನ ಮಗ ಎದ್ದು ಬರ್ತಾನಂತೆ. ಸೈನಿಕರು ಆ ಕಡೆ ಹೋಗ್ತಾರ. ಈ ನೀಲಮ್ಮ ಗೌಡನ ಮನೆ ಮುಂದೆ ನಿಂತು ತನ್ನ ಮಗನ ಹೆಸರನ್ನ ಕೂಗಿ ಕರೀತಾಳ. 3 ಸರ್ತಿ ಮಗನ ಹೆಸರನ್ನ ಕೂಗಿ ಬಾ ಕಂದ ಅಂತೇಳಿ ಅಂದಾಗ ಬಂದೆ ತಾಯಿ ಅಂಥೇಳಿ ಗೌಡನ ಮನೆಯಿಂದ ಮಗ ಹೊರಗೆ ಬಂದು ನಿಲ್ತಾನ. ಎಂತಹ ಘಟನೆಗಳೆಲ್ಲ ನಡೆದಾವ್ರಿ, ಇಂತಹ ಘಟನೆಗಳು ನಡೆದಾವ. ಏನು ಅಮೋಘ ಸಿದ್ಧರಲ್ಲಿ ಇಲ್ಲಿ ಆ ಕಡೆ ನಾಯಗರಾಯನಿಗೆ ಬಂದಂತಹ ದೋಷ ಹೋಯ್ತು, ಈ ಕಡೆ ನೀಲಮ್ಮನಿಗೆ ಮಗ ಬಂದ. ಮಗನನ್ನ ಕರ್ಕೊಂಡು ಬಂದಳು ನೀಲಮ್ಮ. ಬಹಳ ಸಂತೋಷದಿಂದ ನಂದು ತಪ್ಪಾಯಿತು ಅಂಥೇಳಿ ನಾಗರಾಯರು ನೀಲಮ್ಮನಿಗೆ ಕ್ಷಮೆಯಾಚನೆ ಮಾಡ್ರು. ಮಗನನ್ನ ಕರ್ಕೊಂಡು ಬಂದು ಮನೆಯೊಳಗೆ ಅಮೋಘ ಸಿದ್ಧರು ಏನು ಊಟಕ್ಕೆ ಕುಂತಾರಲ್ಲ, ಆ ಊಟಕ್ಕೆ ಕುಂತ ಮಗಲಾಗ ಮತ್ತೊಂದು ಎಲೆ ಇತ್ತಲ್ಲ, ಆ ಎಲೆ ಹಾಕಿರುವಂಥದ್ದು ಮಗನನ್ನ ಕೂಡಿಸಿ ಆ ಅಮೋಘ ಸಿದ್ಧರಿಗೂ ಮತ್ತು ಮಗನಿಗೆ ನೀಲಮ್ಮ ಉಣಿಸ್ತಾಳ. ಅಮೋಘ ಸಿದ್ಧರು ತಾಯಿ ಮಗುವಿಗೆ ಆಶೀರ್ವಾದ ಮಾಡಿ ಪ್ರಸಾದವನ್ನು ಸೇವನೆ ಮಾಡಿ ಮತ್ತೆ ಮರಳಿದ ನಂತರ ಈ ಕಡೆ ನಾಗರಾಯ ಅಮೋಘ ಸಿದ್ಧರ ಕಾಲುವೆಯಾಗಿ ಬಿದ್ದು, ನಿಮ್ಮಂತಹ ಮಹಿಮಾ ಪುರುಷರನ್ನ ನಾನು ಗುರುತಿಸದೆ ಹೋದೆ, ನಂದು ಬಹಳ ದೊಡ್ಡ ತಪ್ಪಾಗೈತಿ, ನನ್ನ ಬುದ್ಧಿಗೆ ಮಂಕ ಕವದಿತ್ತು, ಇನ್ನು ಇಂಥ ತಪ್ಪನ್ನು ನಾನು ಮಾಡುವುದಿಲ್ಲ, ನನ್ನ ಮಗಳನ್ನ ತಾವು ಮದುವೆ ಆಗಬೇಕು, ಅವಳ ಕನ್ಯಾಸರಿಯನ್ನು ತಾವು ಬಿಡಿಸಬೇಕು ಅಂಥೇಳಿ ಅಮೋಘ ಸಿದ್ಧರಿಗೆ ಯಾರು ಕೇಳ್ಕೊಂಡ್ರು ಅಂತಂದ್ರೆ ನಾಗರಾಯರು ಕೇಳ್ಕೊಂಡ್ರು. ಆಯಿತು ಅಂಥೇಳಿ ಸಂತೋಷದಿಂದ ಅಮೋಘ ಸಿದ್ಧರು ನಾಗರಾಯನಿಗೆ, ಇನ್ನಾದರೂ ನೀನು ಒಳ್ಳೆ ಕೀರ್ತಿವಂತನಾಗಿ ಬಾಳು, ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಈ ನಿಮ್ಮ ಮನೆಗೆ ನಾವು ವಧುವನ್ನ ಕೇಳ್ಕೊಂಡು ನಾವು ಬರ್ತೀವಿ ಅಂಥೇಳಿ ಅಮೋಘ ಸಿದ್ಧರು ಆಶೀರ್ವಾದ ಮಾಡಿ ಮತ್ತೆ ಮುಮ್ಮೆಟ್ಟ ಗುಡ್ಡಕ್ಕೆ ಬರ್ತಾರೆ. ಇದಾದ ನಂತರ ಅಮೋಘ ಸಿದ್ಧರ ಮುಂದೆ ಮದುವೆ ಯಾವ ರೀತಿ ಆಯಿತು, ಮದುವೆ ಸಂಭ್ರಮ ಹೆಂಗಿತ್ತು, ಅದೊಂದು ಕೆಲವೊಂದಿಷ್ಟು ಘಟನೆ ಅದಾವ. ಭಾಳ ಮಾರ್ಮಿಕವಾದಂತಹ ಘಟನೆ, ಭಾಳ ಸ್ವಾರಸ್ಯಕರವಾದಂತಹ ಘಟನೆ. ಅದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ತಾವೇನು ಚರಿತ್ರೆಗಳನ್ನು ಕೇಳ್ತಾ ಇದ್ದೀರಿ, ಕೇವಲ ತಾವುಗಳು ಮಾತ್ರ ಕೇಳದೆ ಇದನ್ನೆಲ್ಲರಿಗೂ ತಮ್ಮ ಬಂಧು ಬಾಂಧವರಿಗೂ ಅವರಿಗೂ ಎಲ್ಲ ಕಡೆ ಅದನ್ನು ಶೇರ್ ಮಾಡಿರಿ. ಯಾರ್ಯಾರು ಈ ಕಥೆಗಳನ್ನು ಇನ್ನೂ ಕೇಳಬೇಕಂತ ಅಂದ್ಕೊಂಡರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬನ್ನು ನೀವು ಅದನ್ನು ಮಾಡ್ಕೊಂಬಿಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು 4 ಮಂದಿಗೆ ಈ ವಿಚಾರವನ್ನು ತಿಳಿಸ್ರೆ ಇದೇ ನನಗೆ ನೀವು ಮಾಡುವಂತಹ ಒಂದು ದೊಡ್ಡ ಗುರುಭಿಕ್ಷೆ. ಅಷ್ಟು ಮಾಡಿದ್ರೆ ನಾನು ಏನಪ್ಪಾ ಅಂತಂದ್ರೆ ಹೇಳಿದ್ದಕ್ಕೆ ಸಾರ್ಥಕ, ನೀವು ಕೇಳಿದ್ದಕ್ಕೆ ಸಾರ್ಥಕ. ಮತ್ತೊಂದು ಮುಂದಿನ ವಿಚಾರವನ್ನು ಮುಂದಿನ ಭಾಗದಲ್ಲಿ ನಾನು ನಿಮ್ಮ ಮುಂದೆ ಅರ್ಪಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.